ಅಪ್ರಾಪ್ತ ಬಾಲಕಿ ಜೊತೆ ಅನುಚಿತ ವರ್ತನೆ ಆರೋಪ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರು ನಡ್ಕೊಳ್ಳುವಂತ ರೀತಿನ ಇದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ಇತ್ತು. ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ದಾಖಲಾಯಿತು. ಆಕ್ರೋಶ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆ ವಿಡಿಯೋ ವೈರಲ್ ಆಯ್ತಲ್ಲ, ಅದಾದ್ಮೇಲೆ ಪೋಕ್ಸೋ ಕೇಸ್ ಆಯ್ತು. ಯಾದಗಿರಿಯ ಪ್ರಸಿದ್ಧ ಮಠದ ಮಲ್ಲಿಕಾರ್ಜುನ ಮುತ್ಯ, ಶಹಾಪುರದ ಯಮನೂರಪ್ಪ ಮುತ್ಯ ಮಠದ ಸ್ವಾಮಿ, ಶಹಾಪುರದ ಗೋಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಹಾಪುರದಲ್ಲಿರುವಂಥ ಗೋಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೂಚನೆಯ ಮೇರೆಗೆ ದೂರು ದಾಖಲಾಗಿದೆ. ದೂರು ಕೊಟ್ಟಿದ್ಯಾರು? ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೂಚನೆ ಕೊಟ್ಟರು, ಸೊ ಹೀಗಾಗಿ ದೂರ ಆಯಿತು. ಶಹಾಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಿಂದ ದೂರನ್ನ ಸಲ್ಲಿಕೆ ಮಾಡಲಾಯಿತು. ಪೋಕ್ಸೋ ಹಾಗೂ ಬಿಎನ್ಎಸ್ ಕಾಯ್ದೆಯಡಿ ದಾಖಲಾಗಿದೆ ಎಫ್ಐಆರ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಂಥ ವಿಡಿಯೋ, ಆಕ್ರೋಶ ವ್ಯಕ್ತವಾಗಿದ್ದಂಥ ವಿಡಿಯೋ, ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಂತ ಮಕ್ಕಳ ಹಕ್ಕುಗಳ ಆಯೋಗದಿಂದಲೂ ಕೂಡ ತನಿಖೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲೂ ಕೂಡ ಅಪಾರ ಭಕ್ತರನ್ನ ಹೊಂದಿರುವಂತ ಮಲ್ಲಿಕಾರ್ಜುನ ಮುತ್ಯ ವಿಡಿಯೋ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ಈ ರೀತಿಯಾಗಿ ವರ್ತಿಸೋದು, ಒಬ್ಬರು ಸ್ವಾಮಿಯಾಗಿ ಆ ಬಾಲಕಿ ಜೊತೆ ನಡ್ಕೊಂಡಂತ ರೀತಿ ಇದೆಯಲ್ಲ, ಅದು ಅಸಹ್ಯಕರವಾಗಿದೆ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ಇದ್ದಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿದ್ದು. ಮೊದಲು ಬಂಧಿಸಿ ಎಫ್ಐಆರ್ ಹಾಕಿ, ಪೋಕ್ಸೋ ಕೇಸ್ ಹಾಕಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳು, ಟ್ರಾಲ್ಗಳೆಲ್ಲ ಆಗ್ತಾ ಇತ್ತು. ಸೊ ಫೈನಲಿ ಮಕ್ಕಳ ಹಕ್ಕುಗಳ ಆಯೋಗ ಎಂಟ್ರಿ ಆಗಿ ಸೂಚನೆ ಕೊಟ್ಟು ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಂಧಿಸ್ತಾರ ಕಾದು ನೋಡಬೇಕು. ವಿಚಾರಣೆ ಬೇರೆ ಇರುವಂಥದ್ದು. ಈ ಪ್ರಕರಣ ಎಫ್ಐಆರ್ ಆಗಿರುವಂಥ ಹಿನ್ನೆಲೆಯಲ್ಲಿ, ಸ್ಪೆಷಲಿ ಪೋಕ್ಸೋ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸೀರಿಯಸ್ ಮ್ಯಾಟರ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದಾಗ್ತಾ ಇತ್ತು, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು, ಯಾವ ಕ್ರಮ ಅನ್ನುವಂಥ ಪ್ರಶ್ನೆಗಳು ಕೂಡ ಇತ್ತು. ಫೈನಲಿ ಎಫ್ಐಆರ್ ದಾಖಲಾಗಿದೆ. ಯಾವಾಗ ವಿಚಾರಣೆ ಮಾಡ್ತಾರೆ, ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆಯಾ? ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಎಸ್ ಪೃಥ್ವಿರಾಜ್, ಏನು ಈ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಾಲ್ ರೋಜದ ಯಮನೂರಪ್ಪ ಮಠದ ಏನು ಈ ಭಾಗದ ಪ್ರಭಾವಿ ಸ್ವಾಮಿ, ಸಾಕಷ್ಟು ಭಕ್ತರನ್ನು ಹೊಂದಿರತಕ್ಕಂತಹ ಮಲ್ಲಿಕಾರ್ಜುನ ಮುತ್ಯ ಏನು ಅವರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬಾಲಕಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಗೌಪ್ಯವಾಗಿ ಒಂದು ಮಕ್ಕಳ ಆಯೋಗಕ್ಕೆ, ಒಂದು ರಕ್ಷಣಾ ಆಯೋಗಕ್ಕೆ ದೂರನ್ನ ಕೊಡ್ತಾರೆ. ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಶಶಿಧರ್ ಕೋಸಂಬಿ ಅವರು ಆ ದೂರು ಬಂದಿರ್ತದೆ ಅವ್ರ ಹತ್ರ. ಆ ದೂರನ್ನ ಏನು ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಮಾಡ್ತಾರೆ. ಮಕ್ಕಳ ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಸೂಚನೆಯನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ವರದಿಯನ್ನ ಕೊಡಿ ಅಂತ ಹೇಳ್ತಾರೆ. ಆಗ ಅದನ್ನೆಲ್ಲ ತನಿಖೆ ಮಾಡಿದಾಗ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಏನು ಪೋಸ್ಕೋ ಕೇಸನ್ನ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಂಧ್ರ ಮತ್ತು ಮಹಾರಾಷ್ಟ್ರ, ಕರ್ನಾಟಕದಲ್ಲೂ ಸಾಕಷ್ಟು ಭಕ್ತವೃಂದವನ್ನು ಹೊಂದಿರತಕ್ಕಂಥದ್ದು. ಈ ಜನರ ಆಕ್ರೋಶ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗ ಬಂಧಿಸ್ತೀರಾ, ಯಾಕೆ ಇಂಥ ಸ್ವಾಮೀಜಿಗಳು ಒಂದು ಸಮಾಜಕ್ಕೆ ಇಂತಹ ಒಂದು ಇದಾಗ್ತಾ ಇದೆ ಇವರಿಂದ, ಇಂಥ ದೃಶ್ಯಗಳು ನೋಡಕ್. ಆದ್ರೆ ಇನ್ನೊಂದು ಕಡೆ ನೋಡ್ಬೇಕಾದ್ರೆ ಅವರ ಕುಟುಂಬಸ್ಥರು, ಆ ಬಾಲಕಿ ಜೊತೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡ್ತಾ ಇದ್ದ ವಿಡಿಯೋ, ಅವರ ಕುಟುಂಬಸ್ಥರು ಸಹ ಅದೇ ಕೊಠಡಿಯಲ್ಲಿ ಇರ್ತಾರೆ. ಹಾಗಾಗಿ ಈ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈಗ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಗಣೇಶ್, ನಮ್ ಜೊತೆ ಶಶಿಧರ್ ಕೋಸುಂಬೆ ಅವರು, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ದೊಡ್ಡ ಚರ್ಚೆ ಆಗ್ತಾ ಇತ್ತು, ಆಕ್ರೋಶ ವ್ಯಕ್ತವಾಗ್ತಾ ಇತ್ತು, ಯಾವಾಗ ಕ್ರಮ ಅಂತ ಹೇಳಲಾಗ್ತಾ ಇತ್ತು, ಸುಮೋಟೋ ಕೇಸ್ ಆದ್ರೂ ದಾಖಲು ಮಾಡ್ಕೊಳ್ತಾರ ಅನ್ನುವಂಥದ್ರ ಬಗ್ಗೆನೂ ಕೂಡ ಕುತೂಹಲ ಇತ್ತು. ಆದ್ರೆ ಅದು ಯಾವುದು ಆಗಿರಲಿಲ್ಲ. ಫೈನಲಿ ನೀವು ಎಂಟ್ರಿ ಕೊಟ್ಟಿದ್ದೀರಾ, ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಏನ್ ಪ್ರೋಸೆಸ್ ಆಗುತ್ತೆ ಸರ್? ಈಗಾಗಲೇ ರಾತ್ರಿ ಎಫ್ಐಆರ್ ಆಗಿದೆ. ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. ಅಲ್ಲಿನ SP ಅವರು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆ ಕರೆದಿದ್ದಾರೆ. ಹೀಗಾಗಿ ನಾವು ವರದಿಗಾಗಿ ಕಾಯ್ತಾ ಇದೀವಿ. SP ಅವರು ಏನ್ ವರದಿ ಕೊಡ್ತಾರೆ, ಏನ್ ಕ್ರಮ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವರದಿಯನ್ನು ಆಧರಿಸಿ ಮತ್ತೆ ಮುಂದೆ ಒಂದು ಅಗತ್ಯ ಕ್ರಮಗಳು, ಕಾನೂನಿನ ಕ್ರಮಗಳಿಗೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಸರ್. ಅಂದ್ರೆ ಇಲ್ಲಿ ಇಂಥ ಕೇಸ್ಗಳಲ್ಲಿ ಅವರ ಕುಟುಂಬದವರ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಆ ವಿಡಿಯೋನೇ ಸಾಕ ಅನುಚಿತ ವರ್ತನೆ ಮಾಡಿದ್ದಾರೆ, ಸೊ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ? ಅಸುರಕ್ಷಿತ ಒಂದು ಮಗುವಿಗೆ ಆದಂತದ್ದು ಈಗಾಗಲೇ ಅದು ಎಲ್ಲ ಕಡೆ ಹರಿದಾಡ್ಬಿಟ್ಟಿದೆ. ಅದು ಒಂದು ಎವಿಡೆನ್ಸ್ ಆಗ್ಬಿಡುತ್ತೆ. ಅವರು ಪೋಷಕರು ಯಾವುದೇ ರೀತಿಯ ಏನೇ ಹೇಳಿಕೆಗಳು ಕೊಟ್ಟರು ಸಹಿತ ಮಗುವಿನ ಹಿತದೃಷ್ಟಿಯನ್ನು ಆಧಾರವಾಗಿ ಇಟ್ಕೊಂಡು ಪೋಕ್ಸೋ ಕಾಯ್ದೆಯ ಅನುಸಾರ ಅಗತ್ಯ ಕ್ರಮ ಕೈಗೊಳ್ಬೇಕಾಗುತ್ತೆ. ಆಮೇಲೆ ಆ ಒಂದು ಸಂಬಂಧಪಟ್ಟಂತ ಮಗುವಿನ ಅಸುರಕ್ಷಿತ ಸ್ಪರ್ಶದ ಬಗ್ಗೆ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ
ಯಾರ್ಯಾರು ಈ ಒಂದು ವಿಷಯಗಳನ್ನು ಬಿತ್ತರಿಸಿದ್ದಾರಲ್ಲ ಅವ್ರ ಮೇಲೆ ಸಹಿತ ಪೋಕ್ಸೋ ಕಾಯ್ದೆ, ಜೆ ಕಾಯ್ದೆ ಹಾಗೂ IT ಕಾಯ್ದೆ ಅನುಸಾರ ಕ್ರಮ ಆಗ್ಬೇಕಾಗಿದೆ. ಯಾಕಂದ್ರೆ ಒಂದು ವಿಡಿಯೋ ವೈರಲ್ ಆಗಿದ್ದಕ್ಕೆಲ್ಲ ವೈರಲ್ ಆಗಿದ್ದು ವೈರಲ್ ಯಾಕಂದ್ರೆ ಕರೆಕ್ಟ್ ನೀವು ಹೇಳ್ದಂತೆ ಅಲ್ಲಿ ಬ್ಲರ್ರೇ ಮಾಡಿಲ್ಲ, ಎಷ್ಟೋ ಕಡೆ ಸುಮ್ಮನೆ ವಿಡಿಯೋಗಳನ್ನ ಹಾಕಿ ಬಿಟ್ಬಿಟ್ಟಿದ್ದಾರೆ. ಹೌದು, ಅದು ಯಾವುದೇ ಕಾರಣಕ್ಕೂ ಆಯೋಗ ಸಹಿಸಲ್ಲ. ಬಾಲನ್ಯಾಯ ಕಾಯ್ದೆ, ಪೋಕ್ಸೋ ಕಾಯ್ದೆ ಹಾಗೂ IT ಕಾಯ್ದೆ ಅಡಿಯಲ್ಲಿ ವಿವಿಧ ಸೆಕ್ಷನ್ಗಳನ್ನ ಆಧರಿಸಿ ಸಂಬಂಧಪಟ್ಟಂತ ವ್ಯಕ್ತಿ ಯಾರ್ಯಾರಿದ್ದಾರೆ ಅವ್ರ ಮೇಲೂ ಸಹಿತ ಕ್ರಮ ಆಗ್ಬೇಕನ್ನೋ ಅಂಶಗಳನ್ನು ಇಟ್ಕೊಂಡು ನಾನು SP ಅವರಿಗೆ ತಮ್ಮ ಮುಖಾಂತರ ನಿರ್ದೇಶನ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾವುದೇ ಮಗು ಎಲ್ಲಿಯೂ ಸಹಿತ ಅದನ್ನು ಮುಜುಗರಕ್ಕೊಳಗಾಗುವ ರೀತಿಯಲ್ಲಿ ಅದರ ಒಂದು ಗೌಪ್ಯತೆಯನ್ನು ಬಹಿರಂಗಪಡಿಸ್ತಕ್ಕಂಥದ್ದಿರ್ಬೋದು, ಅದರ ಒಂದು ಮಾನಸಿಕ ನೋವನ್ನು ಮನೋರಂಜನೆ ಮಾಡೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥವ್ರು ಯಾರ್ಯಾದ್ರು ಸಹಿತ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಆಯೋಗ ಮುಂದಾಗಿದೆ. ಆಕ್ಚುಲಿ ಈಗ ಸಿಕ್ಕಿರುವಂಥದ್ದು ಇದೊಂದು ವಿಡಿಯೋ, ಯಾವಾಗ ಆಗಿತ್ತು ಏನು ಎತ್ತ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಆದರೆ ಇನ್ನೂ ಕೆಲವೊಂದು ಹಳೆಯ ವಿಡಿಯೋಗಳು ಕೂಡ ಈಗ ಹೊರಗಡೆ ಬರ್ತಾ ಇದಾವೆ, ಅವು ಕೂಡ ವೈರಲ್ ಆಗ್ತಾ ಇದಾವೆ. ಎಲ್ಲವನ್ನು ಸೇರಿಸಿನೇ ಈಗ ವಿಚಾರಣೆ ಆಗುತ್ತಾ? ಎಲ್ಲದಕ್ಕೂ ಮತ್ತೊಮ್ಮೆ ನೋಟಿಸ್ಗಳನ್ನ ಕೊಡ್ಲಾಗುತ್ತಾ ಅಥವಾ ಒಂದೊಂದೇ ಪ್ರಕರಣದ ವಿಚಾರಣೆ ಆಗುತ್ತಾ? ಒಂದೊಂದು ಪ್ರಕರಣ, ಯಾವ ಪ್ರಕರಣಗಳು ಈ ತರ ಮತ್ತೆ ಯಾವ್ದಾದ್ರು ಬೆಳಕಿಗೆ ಬಂದಲ್ಲಿ ಅಥವಾ ಆಯೋಗಕ್ಕೆ ಯಾರೇ ಸಾರ್ವಜನಿಕರು, ಸಂಘ ಸಂಸ್ಥೆಯವರು, ಪಾಲಕರು ಆಯೋಗ ಗಮನಕ್ಕೆ ತರಬಹುದು ಅಥವಾ ಅಲ್ಲಿನ SP ಅವ್ರ ಗಮನಕ್ಕೆ ತರಬಹುದು. ಬೇರೆ ಈ ತರ ಯಾವ್ದಾದ್ರು ಮಕ್ಕಳ ಮೇಲೆ ಈ ತರ ಒಂದು ಅಸುರಕ್ಷಿತ ಸ್ಪರ್ಶ ಮಾಡಿದ್ದೆ, ಕಿರುಕುಳ ಪಟ್ಟಿದ್ದು ಏನಾದರೂ ಅಂಶಗಳನ್ನಿದ್ರೆ ಅವೆಲ್ಲವೂ ಸೇರಿಸ್ಕೊಂಡು ಮತ್ತೆ FIR ನಲ್ಲಿ ಸೇರಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಅನುಚಿತವಾಗಿ ವರ್ತಿಸಿರುವಂಥದ್ದು ಮೇಲ್ನೋಟಕ್ಕೆ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಆದರೆ ಪ್ರಭಾವಿ ಆಗಿರುವಂಥ ಕಾರಣಕ್ಕೋಸ್ಕರ ಯಾವಾಗ ಏನಾಗುತ್ತೆ ಕೆಲವೊಂದು ಪ್ರಕರಣಗಳಲ್ಲೆಲ್ಲ ಗಮನಿಸಿದ್ದೀವಿ. ಸೊ ನೀವಂತೂ ಸ್ಟ್ಯಾಂಡ್ ತಗೊಂಡಿದ್ದೀರಾ, ತಪ್ಪಾಗಿದೆ, ಕ್ರಮ ಆಗಬೇಕು ಅಂತ. ಅದೇ ಸ್ಟ್ಯಾಂಡ್ ಇರುತ್ತೆ. ಆಯೋಗದ ಸ್ಟ್ಯಾಂಡು ಪ್ರತಿ ಒಂದು ಮಗುವಿನ ರಕ್ಷಣೆಗೆ ಯಾವಾಗಲೂ ಸ್ಟ್ಯಾಂಡ್ ಆಗೇ ಇರುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.